ಅಮೂಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಅಲ್ಲ ಅವ್ರು ನಮಗೆ ಅವ್ರು ಕೇಳಕ್ಕಾರು ಕೇಳಬೇಕಲ್ಲ, ಏಕ್ ಬೇಸರ ಆಗಿದೆ ಏನು ಅಂತ ಅವ್ರು ಕೇಳಕ್ಕಾರು ಮಾತಾಡ್ಬೋದು. ಇವತ್ತು ಹುಟ್ಟಿದಬ್ಬಕ್ಕೆ ಜೆಡಿಎಸ್ ನವರೆಲ್ಲ ವಿಶ್ ಮಾಡಿದ್ರು, ಅಲ್ಲ ವಿಶ್ ಮಾಡಿದಾರೆ ಅಂತ ಕೇಳ್ತಾ ಇದ್ದೀನಿ. ನೋಡಪ್ಪ, ನಿಮಗೆ ಗೊತ್ತಿದೆ, ನಾನು ಅದಕ್ಕೆ ಇವತ್ತು ನಿಮ್ಮ ಟಿ ವಿ ಅವರು ಬಂದರು ಬೆಳಿಗ್ಗೆನೆ, ಹುಟ್ಟಿದಬ್ಬದ ದಿವಸ ಯಾವುದೂ ಮಾತಾಡಲ್ಲ ಅಂತ ಹೇಳಿದೆ. ಅವರು ಒಂದು ಮಾತು ಹೇಳಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ. ದೇವೇಗೌಡರು ನಾನು ಜಿ ಟಿ ದೇವೇಗೌಡರು ಮಾತಾಡಿ ಬಪ್ಪ ಚುನಾವಣೆಗೆ ಅಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ಡ್ ಆಗ್ಬಿಡ್ತೀನಿ. ಅವ್ರು ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಿ ರೆಡಿ. ಜಿ ಟಿ ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನು ಕೂಡ ಯಾವುದೋ ತಿಳಿದೆ. ದೊಡ್ಡವರು ಇದ್ದಾರೆ ದೇವೇಗೌಡರು, ಅವ್ರು ಏನೇ ಮಾಡೋದು ಸುಳ್ಳು ಹೇಳೋಕ್ಕಾಗಲ್ಲ, ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ. ಅವ್ರು ನನ್ನ ಜೊತೆ ಮಾತಾಡಿಲ್ಲ. ಅವ್ರು ಮಾತಾಡಿದ್ದು ಯಾವಾಗ, ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ, ಒಂದು 10 ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು. ಬೈ ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಒಂದು ತಿಂಗಳು 1.5 ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು. ಅದಕ್ಕೆ ಸರ್ ಅದೇನೋ ಟಿ ವಿಲಿ ನೋಡ್ತಾ ಇದ್ದೆ ಸರ್, ನೀವು ಶ್ರೀನಗರನೋ ಅಲ್ಲೆಲ್ಲ ಒಂದು ಬೆಟ್ಟನೇ ಎತ್ತಾ ಇದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ. ಇಲ್ಲ ಕಣೋ, ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು. ನಾವು ಅಷ್ಟೇ ಮಾತಾಡಿದ್ದೀವಿ, ಎರಡೇ ಮಾತು. ಹಂಗಂದೆ ಒಂದು 10 ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು, ಬಂದು ಮಾತಾಡ್ಕೊಂಡು ಹೋಗಂತ. ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ. ಸುಳ್ಳೆಲ್ಲ ಹೇಳ್ಬಾರ್ದು. ಸುಮ್ಮನೆ ಈಗ ಕರೆಯೋದು, ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು, ಇದೆಲ್ಲ ಸರಿಯಾ? ಹಿಂದೆ ವಿಶ್ವನಾಥ್ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ? ನನಗೂ ಆಗಬೇಕದು. ಇದೆಲ್ಲ ಮಾತಾಡೋದಲ್ಲ. ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಡ್ಬಂದೆ. ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಾಗಲಿ ಚಾಮುಂಡೇಶ್ವರಿಗಾಗಲಿ ಎಲ್ಲೂ ಹೋಗಲ್ಲ. ನಾನು ಹೇಳೋದೇ ಸತ್ಯ. ನಾನು ಹೇಳೋದೇ ಜನಕ್ಕೂ ಕೂಡ ಗೊತ್ತು, ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನಂತ. ನಾನು ಯಾವ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ನಾನು ನಮ್ಮ ತಾಯಿ ಜೊತೆ ಒಂದು ತಪ್ಪು ಮಾಡಿ ನಮ್ಮ ತಾಯಿಗೆ ಅವತ್ತೇ ಸಾಯಂಕಾಲ ಹೋಗಿ ಹೇಳಿದೆ, ಹಿಂಗೆ ತಪ್ಪು ಮಾಡಿಬಿಟ್ಟೆ ಕಣವ ಅಂಥ ಗುಣ ನಂದು. ಏನು ತಪ್ಪು ಮಾಡಿದೆ, ತಪ್ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೇರ ತಪ್ಪು ಮಾಡಿ ಮನುಷ್ಯ ನಡೆಯೋ ಕಾಲ ಎಡಗುತ್ತೆ. ಯಾರು ತಪ್ಪು ಮಾಡಿ, ನೀವು ತಪ್ಪು ಮಾಡಿಲ್ವಾ? ಎಲ್ಲರೂ ಒಂದೊಂದು ತಪ್ಪು ಮಾಡೇ ಇರ್ತೀವಿ. ತಪ್ಪು ಮಾಡಿದೆ ತಪ್ಪು ಅಂತಲೇ ಹೇಳ್ತೀವಿ, ಅದರಲ್ಲಿ ಏನಿದೆ?